ನಟ ಪ್ರಮೋದ್ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವಂತಹ ಶಭಾಷ್ ಬಡ್ಡಿ ಮಗನೆ ಸಿನಿಮಾದ ಟ್ರೈಲರ್ ಹಾಗೂ ಸಾಂಗ್ ಲಾಂಚ್ ಈವೆಂಟ್ ಇತ್ತೀಚೆಗೆ ಕಲಾವಿದರ ಸಂಘದಲ್ಲಿ ನೆರವೇರಿತ್ತು. ಶಭಾಷ್ ಬಡ್ಡಿ ಮಗನೆ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ರಿಲೀಸ್ ಆಗಿರುವಂತಹ ಟ್ರೈಲರ್ ಹಾಗೂ ಹಾಡುಗಳು ಪ್ರೇಕ್ಷಕರ ಮನ ಗೆಲ್ತಾ ಇವೆ. ತಾರಾಗಣದಲ್ಲಿ ನಾಯಕಿಯಾಗಿ ಆದ್ಯ ಪ್ರಿಯಾ ಹಾಗೂ ಪೋಷಕರ ಪಾತ್ರಗಳಲ್ಲಿ ಶಂಕರ್ ಅಶ್ವನಾಥ್, ಮೂಗು ಸುರೇಶ್, ಮಿತ್ರ, ಕಾವ್ಯ ರಮೇಶ್, ಪ್ರಕಾಶ್ ತುಮ್ಮಿನಾಡು ಮುಂತಾದವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಶಭಾಷ್ ಬಡ್ಡಿ ಮಗನೆ ಸಿನಿಮಾಗೆ BS ರಾಜಶೇಖರ್ ಕತೆ ಬರೆದು ನಿರ್ದೇಶನ ಮಾಡಿದ್ರೆ ಸಿನಿಮಾ ಮೂಲಕ ಈಗ ಚೈತ್ರಾ ಪ್ರಕಾಶ್ ಅವರು ಯುವ ನಿರ್ಮಾಪಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಶಭಾಷ್ ಬಡ್ಡಿ ಮಗನೆ ಸಿನಿಮಾ ಫೆಬ್ರವರಿ 28ಕ್ಕೆ ರಿಲೀಸ್ ಆಗಲಿದೆ. ಸಿನಿಮಾದ ಬಗ್ಗೆ ಶ್ರೀನಿವಾಸ್ ಬಡ್ಡಿ ಮಗಂದು ಕಾಕಿ ಯೂನಿಫಾರ್ಮ್ ಹುಟ್ಟುವಾಗ್ಲೇ ನಮ್ ಚರ್ಮಕ್ಕೆ ಅಂಟ್ಕೊಂಡ್ ಬಂದ್ಬಿಟ್ಟಿದೆ ರೀ. ಸರ್, ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಹಾಕ್ಬಿಟ್ಟಿದಾರಂತೆ. ಹೊಡಿರಿ ಚಪ್ಪಾಳೆ. ಸಾಕ್ ತಿನ್ಸ ಬಡ್ಡಿ ಮಗನೆ. ಎಕ್ಕಡ ಸರ್, ಎಕ್ಕಡ ತಲೆಗೆ ಹಾಕಳೆ. ನಾನು ಮೊದಲು ನಿಮಗೆ ಯೋಚನೆ ಮಾಡಿದ್ದೆ ಸರ್. ಓಹೋ, ಷಡ್ಯಂತ್ರ. ಸಾಮಾನ್ಯವಾಗಿ ನನಗ್ ಡೌಟ್ ಬರಲ್ಲ. ಮಲ್ಗಿರೋ ಬಾಡಿ ಯಾರದು? ನನಗೆ ಸಾಮಾನ್ಯವಾಗಿ ಡೌಟ್ ಬರಲ್ಲ. ಐ ನೋ ಎವ್ರಿಥಿಂಗ್, ಡೋಂಟ್ ಟೀಚ್ ಮೀ. ಏನು ಮಠ ಮಧ್ಯಾಹ್ನನೇ ಮನೆಗ್ ಬಂದ್ಬಿಟ್ಟಿದ್ದೀರಾ? ಡ್ಯೂಟಿ ಟೈಮಲ್ಲಿ ಈ ಕ್ಯೂಟಿ ನೆನಪಿಗೆ ಬಂದ್ಲು. ದೊಡ್ಡ ನಮಸ್ಕಾರ. ನಿಮ್ಗೆ ಸಿನಿಮಾ ಮಾಡಿದ್ದೀನಿ. ಈಗ ಮಾಡಿರೋ ಒಂದು 55-60 ಸಿನಿಮಾಗಳಲ್ಲಿ ಮೇ ಬಿ 50% ಆಫ್ ದೆಮ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸುಮಾರಷ್ಟು ರಿಜೆಕ್ಟು ಮಾಡಿದ್ದೀನಿ. ಅದರಲ್ಲಿ ಇನ್ನೊಂದು 25-30 ರಿಜೆಕ್ಟು ಮಾಡಿದ್ದೀನಿ. ಅಂದರೆ ವೆರಿ ಕಾಮನ್ ಲೈನ್ಸಲ್ಲಿ ಬಂದಿರುವಂಥ ಪೊಲೀಸ್ ಕ್ಯಾರೆಕ್ಟರ್ಗಳನ್ನ ಮಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಇದೊಂದು ಸ್ವಲ್ಪ ಈ ಥರ ಬೇರೆ ಬೇರೆ ಥರದ್ದು ಒಂದು ಇಲ್ಲ ಸ್ಟ್ರಿಕ್ಟ್ ಕಾಪ್ ಮಾಡಿದ್ದೀನಿ, ಇಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸಲ್ಲಿ ಮಾಡಿದ್ದೀನಿ, ತುಂಬ ಹೋಪ್ಲೆಸ್ ಆಗಿರುವಂಥ ಪೊಲೀಸ್ ಕ್ಯಾರೆಕ್ಟರ್ಗಳನ್ನೂ ಮಾಡಿದ್ದೀನಿ. ಅಂದರೆ ಬಿಹೇವಿಯರಲ್ ಹೋಪ್ಲೆಸ್ಸು, ಪೊಲೀಸ್ ಅವ್ರ ಹೋಪ್ಲೆಸ್ ಅಂತಲ್ಲ, ಬಿಹೇವಿಯರಲ್ ಹೋಪ್ಲೆಸ್ ಆಗಿರುವಂಥ ಕ್ಯಾರೆಕ್ಟರ್ಗಳನ್ನೂ ಮಾಡಿದ್ದೀನಿ. ಈ ತುಂಬ ಇನೋಸೆಂಟ್ ಆಗಿರೋ ಕ್ಯಾರೆಕ್ಟರ್ನೂ ಕೂಡ ರೀಸೆಂಟಾಗಿ ಲಾಫಿಂಗ್ ಬುದ್ಧದಲ್ಲಿ ಪ್ಲೇ ಮಾಡಿದ್ದೆ. ಇದನ್ನೊಂದು ಪ್ಲೇ ಮಾಡಬೇಕಾಗಿತ್ತು. ಲೇಜಿ ಕ್ಯಾರೆಕ್ಟರ್ ಆಗಿ ಹೇಗೆ ಅವನು ಒಂದು ಕೇಸನ್ನು ಸಾಲ್ವ್ ಮಾಡ್ತಾನೆ ಅನ್ನೋದು. ಸೊ ಇದನ್ನು ಪ್ರಯತ್ನ ಮಾಡಿದೆ. ಸೊ ನನ್ನ ಪ್ರಕಾರ ಇಡೀ ಸಿನಿಮಾನ ಇಷ್ಟರವರೆಗೂ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆಲ್ರಿಗೂ ಒಬ್ಬ ಪಾತ್ರವಾಗಿ ಭಾಳ ಇಷ್ಟ ಆಗಿದ್ದೀನಿ, ಒಂದು ಕ್ಯಾರೆಕ್ಟರಾಗಿ ತುಂಬ ಇಷ್ಟ ಆಗಿದ್ದೀನಿ. ಸೊ ಹೋಪ್ಸು ಆಡಿಯನ್ಸಿಗೂ ಅದೇ ಫೀಲಿಂಗ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಇದೆ. ಅಂದರೆ ಸುಮಾರಷ್ಟು ಸಿನಿಮಾ ಮಾಡಿದ್ದೀನಿ. ಈಗ ಮಾಡಿರೋ ಒಂದು 55 ತುಂಬ ಖುಷಿ ಆಗ್ತಿದೆ. ಇಂಥ ಒಳ್ಳೆ ಟೀಮಲ್ಲಿ ಅಂಜಿ ಸರ್ ಛಾಯಾಗ್ರಹಣದಲ್ಲಿ ಮತ್ತು ರಾಜಶೇಖರ್ ಸರ್ ಡೈರೆಕ್ಷನ್ನಲ್ಲಿ ಪ್ರಮೋದ್ ಶೆಟ್ಟ್ರ ಜೊತೆ ಕೋ ಆರ್ಟಿಸ್ಟಾಗಿ ಖಂಡಿತ ತುಂಬ ಖುಷಿ ಇದೆ ಸರ್ ನನಗೆ ಈ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸರ್ ಇದಕ್ಕಿಂತ ಮುಂಚೆ 1-2 ಸಿನಿಮಾ ಆಗಿದೆ, ಅದು ಕೂಡ ಎಲ್ಲ ರಿಲೀಸ್ಗೆ ರೆಡಿ ಇದೆ, ಹತ್ರನೇ ಇದೆ ಸರ್ ರಿಲೀಸ್ಗೆ. ನೀವು 2 ಅವರ್ ಕುತ್ಕೊಂಡು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀರಾ ಅಂದರೆ ಪಕ್ಕಾ ಪೈಸಾ ವಸೂಲು. ಈಗ ಯಾವುದಾದ್ರೂ ಸಿನಿಮಾ ಅಂತ ತೊಗೊಂಡ್ರೆ ಯಾವುದಾದ್ರೂ ಒಂದು ಕ್ಯಾರೆಕ್ಟ್ರು ಅಥವಾ ಒಂದು ಪೋರ್ಷನ್ ಕಾಮಿಡಿ ಅಂತ ಬರುತ್ತೆ. ಇದು ಪೂರ್ತಿ ಸಿನಿಮಾ ಎಷ್ಟು ಜನ ಕ್ಯಾರೆಕ್ಟರ್ ಇದ್ದೀವಿ ಅಷ್ಟು ಜನನೂ ಕಾಮಿಡಿಯನ್ಸೇ ಇದರಲ್ಲಿ. ಪ್ರತಿ ಒಂದು ಪಂಚಲ್ಲೂ ನಿಮಗೆ ಕಾಮಿಡಿ ಸಿಗುತ್ತೆ. ಖಂಡಿತ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಂಜಾಯ್ ಮಾಡ್ತೀರಾ ಸರ್. ತುಂಬ ಖುಷಿ ಆಗ್ತಿದೆ. ಇಂಥ ಶಭಾಷ್ ಬಡ್ಡಿ ಮಗನೆ ಮೂವಿ ಇದೇ ತಿಂಗಳು 28ನೇ ತಾರೀಕು ರಿಲೀಸ್ ಆಗ್ತಿದೆ. ಅದರಲ್ಲಿ ನಾನೊಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಆಲ್ರೆಡಿ ನನ್ನ ಸಾಂಗ್ ರಿಲೀಸ್ ಆಗಿ ಟ್ರೆಂಡಿಂಗಿಗೆ ಸಹ ಬಂದಿದೆ, ಬಾರೆ ಜಿಕ್ಕೆ ಮರಿ ಅಂತ. PRK ಆಡಿಯೋದಲ್ಲಿ ಇವಾಗ ಟ್ರೈಲರು ಸಹ ರಿಲೀಸ್ ಆಗಿದೆ. ಸೊ ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಶಭಾಷ್ ಬಡ್ಡಿ ಮಗನೆ ಮೂವಿ ಇದೇ ತಿಂಗಳು 28ನೇ ತಾರೀಕು ರಿಲೀಸ್ ಆಗ್ತಿದೆ. ಅದರಲ್ಲಿ ನಾನೊಂದು ಮುಖ್ಯ ಪಾತ್ರದ ಶಭಾಷ್ ಬಡ್ಡಿ ಮಗನೆ ಸಿನಿಮಾ ನಿರ್ಮಾಪಕಿ ಮಾತಾಡ್ತಾ ಇರೋದು. ಶಭಾಷ್ ಬಡ್ಡಿ ಮಗನೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಳ್ಳೆ ಕಾಮಿಡಿ ಇದೆ ಸಿನಿಮಾದಲ್ಲಿ, ಡ್ಯಾನ್ಸ್ ಇದೆ, ಸಸ್ಪೆನ್ಸ್ ಇದೆ, ಎಲ್ಲ ರೀತಿಯಾದಂಥ ಒಂದು ಸಿನಿಮಾ ತೊಗೊಂಡು ಬಂದಿದ್ದೀವಿ. ಇದು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ನಮ್ಮ ಮೊದಲನೇ ಹೆಜ್ಜೆ ಆಗಿದೆ. ದಯವಿಟ್ಟು ಇದೇ ಫೆಬ್ರವರಿ ಅಂದರೆ ಇದೇ ತಿಂಗಳು 28ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಶಭಾಷ್ ಬಡ್ಡಿ ಮಗನೆ ಸಿನಿಮಾ ನಿರ್ಮಾಪಕಿ